ಬಿಜೆಪಿಯವರಿಗೆ ಒಂದು ಅಸ್ತ್ರ ಬೇಕಾಗಿತ್ತು, ಏನು ಚುನಾವಣೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ. ನೀವು ಹಿರೇಮಠ ಅವರಿಗೆ SIT ರಚನೆ ಮಾಡಿದ್ರಿ, COD ತನಿಖೆ ಆಗಿತ್ತಲ್ಲ. ನೋಡ್ರಿ, ಕಳೆದ 3 ದಿನಗಳಿಂದ ಕರ್ನಾಟಕದಲ್ಲಿ ಕೊಡಗು ಅನ್ನುವಂತ ಜಿಲ್ಲೆಯಲ್ಲಿ ಮೀನಾ ಅನ್ನುವಂತ ಒಬ್ಬ ಅಮಾಯಕ ವಿದ್ಯಾರ್ಥಿನಿ, ಅವಳ ಮೇಲೆ ಪ್ರಕಾಶ್ ಅನ್ನುವಂತ ಒಬ್ಬ ಕ್ರೂರಿ ವ್ಯಕ್ತಿ ಆಕೆಗೆ ಮರ್ಡರ್ ಮಾಡಿ ಆಕಿನ ರುಂಡನ್ನು ಕೊಯ್ದು ಗಿಡಕ್ಕೆ ಕಟ್ಟಿ ಹಾಕ್ತಾನೆ ಅನ್ನುವಂತ ವಿಚಾರ ಇವತ್ತು ಇಡೀ ಸಾರ್ವಜನಿಕ ತಾವು ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಕ್ರೂರಿಗೆ ನಮ್ಮ ಸರ್ಕಾರಗಳು ಕೂಡಲೇ ಅವನಿಗೆ SIT ರಚನೆ ಮಾಡಬೇಕು, ಅದರ ಜೊತೆಗೆ COD ತನಿಖೆ ಆಗಬೇಕು. ಆಮೇಲೆ ಸಾರ್ವಜನಿಕ ಮಧ್ಯದಲ್ಲಿ ಅವ್ರಿಗೆ ಫಾಂಸಿ ಕೂಡ ಕೊಡಬೇಕು. ಎನ್ಕೌಂಟರ್ ಮಾಡಿದಾಗ ಮಾತ್ರ ಇವತ್ತು ಭಯಾನು ಏನ್ ಮರ್ಡರ್ಗಳು, ಇವು ಮಹಿಳೆಯರ ಅತ್ಯಾಚಾರಗಳು ದಿನಂತರ ಆಗ್ತಾ ಇದಲ್ಲ, ಅದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಕಳೆದ 1 ತಿಂಗಳ ಹಿಂದೆ ಹುಬ್ಬಳ್ಳಿ ಒಳಗೆ ಒಂದು ಘಟನೆ ಆಯ್ತು. ಹಿರೇಮಠ ಅನ್ನೋರು ಇವತ್ತು ಆ ಟೈಮಿನಲ್ಲಿ ಚುನಾವಣೆ ಇತ್ತು. ಆ ಚುನಾವಣೆ ಕಾಲದೊಳಗೆ ಬಿಜೆಪಿಯವರಿಗೆ ಒಂದು ಅಸ್ತ್ರ ಬೇಕಾಗಿತ್ತು, ಏನು ಚುನಾವಣೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ರಾಷ್ಟ್ರದ ಬಿಜೆಪಿ ನಾಯಕರಾದ ನಡ್ಡಾ ಅವರಾಗಿರ್ಬೋದು, ಕೇಂದ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಾಗಿರ್ಬೋದು, ಜೋಶಿ ಅವರಾಗಿರ್ಬೋದು, ಯಡಿಯೂರಪ್ಪನ ಮಗನ ಆದ ವಿಜೇಂದ್ರ ಆಗಿರ್ಬೋದು, ಆಮೇಲೆ ಬಿಜಾಪುರಿನ ಹಿಂದೂ ಹುಲಿ ಅಂತ ಅವ್ರು ಯಾರೋ ಒಬ್ಬರು ಬಸವನಗೌಡ ಪಾಟೀಲ್ ಯತ್ನಾಳೆ, ನಾವತ್ತು ಕೇಳ್ತಾ ಇದ್ದೀನಿ, ಎಲ್ಲದೀಪ ಹಿಂದೂ ಹುಲಿ? ಬರೀ ಹಿಂದೂ ಹುಲಿ ಬರೀ ಹುಬ್ಬಳ್ಳಿ ಒಳಗೆ ಆದಾಗ ಮಾತ್ರ ಅಷ್ಟು ಏನ ಕೊಡಗಿನಲ್ಲಿ ಆದಂತ ಆ ಮೀನಾ ಏನಿದಾಳ ಅಕ್ಕಿ ನಿಮ್ ತಂಗಿ, ಅಕ್ಕಿ ನಿನ್ನ ಮಗಳಲ್ಲನ? ಯಾಕಂದ್ರೆ ಅದೇ ಯಾರೋ ಒಬ್ಬರ ಅದ ಮುಸಲ್ಮಾನರ ವ್ಯಕ್ತಿ ಇದ್ದಿದ್ರೆ ಇವತ್ತು ಮತ್ತೆ ಹಿಂದೂ ಸಂಘಟನೆ ಆಗಿರ್ಬೋದು, ಇಂಥ ಅನೇಕ ಬಿಜೆಪಿ ಆಮೇಲೆ RSS ನ ಎಲ್ಲ ನಾಯಕರು ಬೀದಿಗಿಳಿದ ಹೋರಾಟ ಮಾಡ್ತಿದ್ರು. ಇವತ್ತು ನಾನು ಅವ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ನಿಜವಾದ ಹಿಂದೂ ಬಗ್ಗೆ ಕಳಕಳಿ ಇದ್ದಿದ್ದಾದ್ರೆ, ಹಿಂದೂಗಳ ಮಹಿಳೆಯರ ಬಗ್ಗೆ ಕಳಕಳಿ ಆಗಿದ್ರೆ, ಹಿಂದೂಗಳ ವಿದ್ಯಾರ್ಥಿಗಳ ಮೇಲೆ ಕಳಕಳಿ ಆಗಿದ್ರೆ, ನಿಮ್ಮ ತಾಕತ್ತಿದ್ರೆ ಇವತ್ತು ನೇರವಾಗಿ ಸರ್ಕಾರಕ್ಕೆ ನೀವು ಆಗ್ರಹಿಸಿ. ಏನಂತೇಳಿ ಪ್ರಕಾಶ್ ಅವ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಅವ್ನ್ ಎನ್ಕೌಂಟರ್ ಮಾಡ್ಬೇಕಂತೇಳಿ ಏನು ತಾವು ಆಗ್ರಹಿಸ್ರಿ. ಯಾಕಂತಂದ್ರೆ ಕಳೆದ ತಿಂಗಳ ಇಲ್ಲಿ ಬಂದು ಹುಬ್ಬಳ್ಳಿ ಒಳಗೆ ರಾಜಕೀಯ ಚುನಾವಣೆ ಮಾಡ್ಕೊಂಡು ಒಂದು ನೆಪ ಇಟ್ಕೊಂಡು ಆ ಹೆಣ್ಣಿನಾಗ ರಾಜಕೀಯ ಮಾಡ್ಕೊಂಡು ವೋಟ್ ಗಿಟ್ಟಿಸ್ಕೊಳ್ಳಿಕ್ಕೆ ತಾವು ಪ್ರಯತ್ನ ಏನ್ ಮಾಡಿದ್ರೆ, ಇವತ್ತು ನಾವು ಅದಕ್ಕೂ ಕೂಡ ನಾವು ನಿಮಗೆ ಖಂಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಇಂಥ ಘಟನೆಗಳು ಆಗೋದ್ರಿಂದ ಮಹಿಳೆಯರಿಗೆ ಒಂದು ದೊಡ್ಡದಾದಂತ ಒಂದು ಅನುಮಾನ ಬರ್ತಾ ಇದೆ, ಮಹಿಳೆಯರಿಗೆ ಬಹಳ ನೋವನ್ನು ಉಂಟಾಗ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ಆ ವ್ಯಕ್ತಿಗೆ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಸರ್ಕಾರ ಕೂಡಲೇ 1-2 ತಿಂಗಳಲ್ಲಿ ಈ ಕೇಸ್ ಏನಿದೆಯಲ್ಲ ಕೂಡಲೇ ತನಿಖೆ ಆಗಿ ಬಿಡುಗಡೆ ಆಗ್ಬೇಕು. ಅವರ ಮನೆಗೆ ಸೂಕ್ತವಾದಂತ ರಕ್ಷಣೆ ಕೊಡಬೇಕು. ಯಾರ ಮನೆಗೆ ಆ ಕೊಡಗಿನಲ್ಲಿ ಆದಂತ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅವ್ರಿಗೆ ಕೆಲವೊಂದು ಕರೆಗಳು ಬಂದು ಅವ್ರಿಗೆ ಧಮಕಿ ಕೂಡ ಹಾಕ್ತಾ ಇದಾರೆ, ಅದಾಗಬಾರ್ದು. ಅದರಿಂದ ಯಾರ್ಯಾರು ಅದಾರೆ ಅವ್ರಿಗೂ ಕೂಡ ಕ್ರಮ ಕೈಗೊಳ್ಳಬೇಕಂತ ತಮ್ಮ ಮೂಲಕ ಆಗ್ರಹ ಪಡಿಸ್ತಾ ಇದೆ. ಏನ್ ಧಮಕಿ ಏನೇ ಕೆಲವೊಂದು ಜನ ಫೋನ್ ಮಾಡಿ ಹೇಳ್ಬೋದು, ಏನು ನೀವು ಹೇಳಕ್ ಹೋಗ್ಬೇಡ ಟಿವಿ ಎದುರಿಗೆ, ಯಾಕಂದ್ರೆ ಇಬ್ರು ನಮ್ಮವ್ರು ಅಂತೇಳಿ ಏನಾರ ಧಮಕಿ ಕೊಟ್ಟಿರ್ಬೋದು. ಈಗ ನೀವು ಹಿರೇಮಠ ಅವ್ರ ಮನೆಯಲ್ಲಿ ಆಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ನಿಂದಿರ್ತು, ಇದಕ್ಕೆ ನಿಂದಿರ್ತಿಲ್ಲ ಅಂತೇಳಿ ನೀವು ಹೌದೌದು ಇಲ್ಲ, ನೇರವಾಗಿ ನೋಡ್ರಿ, ಒಬ್ಬರ ಕಣ್ಣಾಗ ಬೆನ್ನಿ ಒಬ್ಬರಿಗೆ ಸುಣ್ಣ ಹಚ್ಚುವಂತ ಕೆಲಸ ಆಗ್ಬಾರ್ದು. ಈ ದೇಶದ 140 ಕೋಟಿ ಏನ್ ಜನ ಇದಾರೆ, ಎಲ್ಲರೂ ಪರವಾಗಿ ಸರ್ಕಾರಗಳು ನಿಲ್ಬೇಕು. ಸರ್ಕಾರ ಬೇರೆ ಬಿಜೆಪಿ ಸರ್ಕಾರ ಇರೋದಿಲ್ಲ, ಈ 140 ಕೋಟಿ ಜನರದ ಸರ್ಕಾರ ಇದೆ. ಯಾವುದೇ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತ ನೋಡದೆ ನಿಷ್ಪಕ್ಷಪಾತವಾಗಿ ಜನ ಯಾರು ತಪ್ಪು ಮಾಡ್ಯಾರ, ಯಾರೇ ಇರಲಿ, ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಇರಲಿ, ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ ನಂಬಿಕೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕಂತ ತಮ್ಮ ಮುಖಾಂತರ ಹೇಳಿಕೆ ನಾನು ಇಷ್ಟಪಡ್ತೇನೆ. ಕೇಸ್ ಬಿದ್ರೆ ನ್ಯಾಯಾಧೀಶರಿಗೆ ಏನ್ ವಿನಂತಿ ಮಾಡ್ತೀರಿ ಸರ್? ಕೇಸ್ ಲಾಗು ಆಗಿದೆ ಆದ್ರೆ ಏನ್ ಶಿಕ್ಷೆ ಆಗ್ಬೇಕಂತ ಹೇಳ್ತಾ ಇದ್ದಲ್ಲ, ಕೂಡಲೇ ಆಗೇನ್ ಮೀನಾ ಅನ್ನುವಂತ ಏನ್ ಹುಡುಗಿಗೆ ಕೊಲೆ ಮಾಡಿ ಆ ಪ್ರಕಾಶ್ ಏನಾಗೇನ್ ರುಂಡ ಕೊಯ್ದ ಏನ್ ಗಡುವಿನಾಗ ಏನ್ ಇಟ್ಟಿದ್ದಾನೆ, ಇವತ್ತಾಗಲೇ ಪೊಲೀಸರು ಹಿಡಿದಿದ್ದಾರೆ. ಅದಕ್ಕೆ ನಾನು ಇನ್ನೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತ ಇದ್ದೇನೆ, ಯಾವ ರೀತಿ ನೀವು ಹಿರೇಮಠ ಅವರಿಗೆ SIT ರಚನೆ ಮಾಡಿದ್ರಿ, COD ತನಿಖೆ ಆಗಿತ್ತಲ್ಲ, ಅದೇ ಮಾದರಿ ಒಳಗೆ ಇದೇ ಕೂಡ ಕೇಸ್ ಅದೇ ರೀತಿ ಒಳಗೆ ಆಗ್ಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ.